ಶರಣ ಸೋಮನಾಳದ ರೈತರಾದಂತ ಶ್ರೀಯುತ ಮಂಜುನಾಥ್ ನಾಟಿಕರ್ ಅವರು ಇವರ ಹೊಲದಲ್ಲಿ ಅಂದ್ರೆ ಸುಮಾರು 7 ವರ್ಷಗಳ ಹಿಂದೆ 2018-19 ಸಾಲಿನಲ್ಲಿ ಇವರು ಮೂಲತಃ ರೈತರು, ಶರಣ ಸೋಮನಾಳದ ರೈತರು. ಇವ್ರ ಹೆಸರು ಬಂದ್ಬಿಟ್ಟು ಮಂಜುನಾಥ್ ನಾಟಿಕರ್ ಅಂತ ಹೇಳಿ. ಇವ್ರು ಬಂದ್ಬಿಟ್ಟು ಸಚಿನ್ ಸವನಹಳ್ಳಿ ಅಂತ ಹೇಳಿ ವಿಜಯಪುರ ನಗರ ಘಟಕದ ಅಧ್ಯಕ್ಷರು. ಅದೇ ರೀತಿಯಾಗಿ ಶ್ರೀಯುತ ಜಕರಾಯ್ ಪೂಜಾರಿ ಅಂತ ಹೇಳಿ ವಿಜಯಪುರ ನಗರದ ಜಿಲ್ಲಾ ಸಂಚಾಲಕರು. ಅದೇ ರೀತಿಯಾಗಿ ರಾಮನಗೌಡ ಪಾಟೀಲ್ ಅಂತ ಹೇಳಿ ವಿಜಯಪುರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು. ತಿಪ್ಪಣ್ಣ ನಾಟಿಕರ್ ಅಂತ ಹೇಳಿ ಅವರು ಕೂಡ ವಿಜಯಪುರದ ನಮ್ಮ ರೈತ ಮುಖಂಡರು. ಸಂಗಪ್ಪಣ್ಣ ನಾಟಿಕರ್ ಅವರಾದ್ರೂ ಕೂಡ ವಿಜಯಪುರ ಜಿಲ್ಲೆಯ ಸಂಚಾಲಕರು. ಈಗ ಮುಖ್ಯ ವಿಷಯ ಏನಂತಂದ್ರೆ 2018-19ನೇ ಸಾಲಿನಲ್ಲಿ ಮುಳವಾಡಿ ಏತ ನೀರಾವರಿ ಅಡಿಯೊಳಗ ಒಡವಡಿಗೆ ಸಮೀಪದ ಶರಣ ಸೋಮನಾಳದಲ್ಲಿ ಇವ್ರ ಹೊಲದಲ್ಲಿ ಅಂದ್ರೆ ಸರ್ವೆ ನಂಬರ್ 163/3ರಲ್ಲಿ ಒಂದು ಕಾಮಗಾರಿ ಮಾಡಿರ್ತಾರೆ. ಕೆರೆ ನೀರು ತುಂಬುವ ಯೋಜನೆಯಲ್ಲಿ ಸುಮಾರು 7 ಕೋಟಿ ರೂಪಾಯಿ ಅಂದಾಜು ಒಂದು ಕಾಮಗಾರಿಯನ್ನ ಪ್ರಾರಂಭ ಮಾಡಿ 2019ರಿಂದ ಇಲ್ಲಿವರೆಗೆ ಅಂದ್ರೆ ಕಳೆದ 7 ವರ್ಷಗಳಿಂದ ಆ ಒಂದು ಕಳಪೆ ಕಾಮಗಾರಿಯಿಂದಾಗಿ ಇವ್ರ ಹೊಲದಲ್ಲಿ ಅಂದ್ರೆ ಸುಮಾರು 14 ಎಕರೆ ಹೊಲ, ಅದರಲ್ಲಿ ಸಂಪೂರ್ಣವಾಗಿ ನೀರು ನಿಂತು ಕೆರೆಯಂತಾಗಿದೆ ಅವ್ರ ಹೊಲ. ಪ್ರತಿ ವರ್ಷ ಮಳೆ ಬಂದಂತಹ ಸಂದರ್ಭದಲ್ಲಿ ಆ ಕೆರೆ ನೀರು ಏನು ತುಂಬುವಂತ ಯೋಜನೆ ಒಳಗೆ ಸಾಕಷ್ಟು ನೀರು ಇವ್ರ ಹೊಲದಾಗೆ ನಿಂತು ಕಳೆದ 7 ವರ್ಷಗಳಿಂದ 1 ರೂಪಾಯಿ ಕೂಡ ಇವರು ಆದಾಯವನ್ನು ಪಡೆದಿಲ್ಲ. ಅದಾಗಿ ಕೂಡ ತಾವೆಲ್ಲ ನೋಡಬಹುದಾಗಿದೆ. ಈಗಾಗಲೇ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗಿರ್ಬೋದು, KBJNL ಅಧಿಕಾರಿಗಳಿಗೆ ಸುಮಾರು 100ಕ್ಕಿಂತ ಅಧಿಕ ದಾಖಲಾತಿಗಳನ್ನ ಹಾಗೆ ಮನವಿಗಳನ್ನ ಅವ್ರು ಕೊಟ್ಟು ಆ ಒಂದು ಅಂದ್ರೆ ಜಮೀನಿನಲ್ಲಿ ಕಾಲುವೆ ಹಾಯ್ದಂತ ಸಂದರ್ಭದಲ್ಲಿ ಅವರಿಗೆ ಭೂ ಪರಿಹಾರ ಕೊಡ್ರಿ, ಅದೇ ರೀತಿಯಾಗಿ ನಷ್ಟಗೊಂಡದ ಈ ರೀತಿ ಕಳಪೆ ಕಾಮಗಾರಿ ಆಗದ ಅಂತ ಹೇಳಿ ಹಲವಾರು ಬಾರಿ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸ್ತಾ ಬಂದ್ರು ಕೂಡ ಯಾವುದೇ ಒಂದು ಪ್ರತಿಫಲ ಆಗಿಲ್ಲ. ಈ ನಿಟ್ಟಿನೊಳಗ ಶ್ರೀಯುತ ಮಂಜುನಾಥ್ ನಾಟಿಕರ್ ಅವರು ಈಗಾಗಲೇ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಹಾಗೂ ಖಾಸಗಿ ಬ್ಯಾಂಕ್ಗಳಲ್ಲಿ ಸುಮಾರು 15 ಲಕ್ಷ ರೂಪಾಯಿ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಸಾಲ ಮಾಡ್ಕೊಂಡ್ರೆ, ಅದೇ ರೀತಿಗೆ ಖಾಸಗಿ ಕೈಗಡವಾಗಿ ಸುಮಾರು ಒಂದು 10 ಲಕ್ಷ ರೂಪಾಯಿ ಅಂದ್ರೆ 25 ಲಕ್ಷ ರೂಪಾಯಿ ಸಾಲ ಮಾಡಿಕೊಂಡು ತಮ್ಮ 3 ಮಂದಿ ಮಕ್ಕಳು ಹಾಗೂ ಹೆಂಡತಿಯನ್ನ ಸಾಕುವಂತ ಒಂದು ವ್ಯವಸ್ಥೆಯಲ್ಲಿ ಈಗಾಗಲೇ ತುಂಬಾ ಸಾಲ ಮಾಡಿ ಈಗಾಗಲೇ ಹಲವಾರು ಬಾರಿ ಆತ್ಮಹತ್ಯೆಗೂ ಕೂಡ ಪ್ರಯತ್ನ ಮಾಡಿರುವಂತದ್ದಿದೆ. ಈಗ ಮಾನ್ಯ KBJNL CE ಡಿ ಬಸವರಾಜ್ ಅವರಿಗೆ ಕೂಡ ನಾವು ಕಳೆದ 15 ದಿನಗಳ ಹಿಂದೆ ಅವರಿಗೊಂದು ಮನವಿಯನ್ನು ಸಲ್ಲಿಸಿ ಆದಷ್ಟು ಬೇಗನೆ ಈ ರೈತರಿಗೆ ಆ ಭೂ ಪರಿಹಾರ ಕೊಡುವುದಾಗಿರ್ಬೋದು ಮತ್ತು 7 ವರ್ಷಗಳಿಂದ ಅವ್ರಿಗೆ ಏನು ನಷ್ಟ ಆಗೈತೆ ಎಲ್ಲ ಕೂಡ ಪರಿಹಾರ ಕೊಡ್ರಿ ಅಂತ ಹೇಳಿ ಆಗ್ರಹ ಮಾಡಿ ಒಂದು ಮನವಿಯನ್ನು ಕೂಡ ಸಲ್ಲಿಸಿದ್ದೆವು. ಆದ್ರೆ ಆ ಅಧಿಕಾರಿಗಳು ಯಾರೂ ತಲೆ ಕೆಡಿಸ್ಕೊಂಡಿಲ್ಲ. ಮೊನ್ನೆ ದಿನ ನೆಪ ಮಾತ್ರಕ್ಕೆ ಒಬ್ಬ ಸೂಪರ್ಡೆಂಟ್ ಇಂಜಿನಿಯರ್ ಹಾಗೂ ಸಂಬಂಧಿಸಿದ ಅಧಿಕಾರಿಗಳನ್ನ ಸ್ಥಾನಿಕ ಚೌಕಾಸಿ ಮಾಡ್ಲಿಕ್ಕೆ ಕಳಿಸಿ ಏನದ ಸುಮ್ಮನೆ ವರದಿಯನ್ನ ಮಾಡಿದಾರ ಅವ್ರು. ಆದ್ರ ಈಗ ನಮ್ಮ ರೈತರದ ಒಂದು ಬೇಡಿಕೆ ಏನಪ್ಪಾ ಅಂತಂದ್ರೆ ಕಳೆದ 7 ವರ್ಷಗಳಿಂದ 850ಕ್ಕಿಂತ ಹೆಚ್ಚು ದಾಳಿಂಬರಿ ಗಿಡಗಳಿದ್ವು ಅಲ್ಲಿ. ಅಂದ್ರೆ ತೋಟಗಾರಿಕಾ ಬೆಳೆ ಇದ್ರೂ ಕೂಡ ಖುಷ್ಕಿ ಭೂಮಿ ಅಂತ ಹೇಳಿ ಅವರು ಸಂಬಂಧಿಸಿದ SLO ಇರ್ಬೋದು, ಅದೇ ರೀತಿ KBJNL ಅಧಿಕಾರಿಗಳು ಈ ರೈತರಿಗೆ ಮೋಸ ಮಾಡಿರ್ತಾರ. ಆದಷ್ಟು ಬೇಗನೆ ಏನದಲ್ಲ ತೋಟಗಾರಿಕಾ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ಅದ್ರ ನೀರಾವರಿ ಐತೆ ಅಂತ ಹೇಳಿ ಅಧಿಕೃತವಾಗಿ 1972ರಲ್ಲಿ ಅಂದ್ರೆ ಶರಣ ಸೋಮನಾಳದಲ್ಲಿ ಕರೆಂಟ್ ಇರ್ಲಾರ್ದಂತಹ ಸಂದರ್ಭದಲ್ಲಿ ಇವ್ರ ಹೊಲದಲ್ಲಿ ತಾವು ಅಧಿಕೃತ ಹಣವನ್ನು ತುಂಬಿ RR ನಂಬರ್ ತೆಗೆದುಕೊಂಡಿರುವಂತದ್ದು ದಾಖಲಾತಿ ಕೂಡ ಇದಾವೆ. KEB ಅವ್ರು ಕೊಟ್ಟಿದ್ದ ದಾಖಲಾತಿಗಳಿದಾವ. ಇನ್ನು ದಾಳಂಬರಿಗಳನ್ನು ಬೆಳೆದಾರಲ್ಲ ತೋಟಗಾರಿಕಾ ಅಧಿಕಾರಿಗಳು ವಿಸಿಟ್ ಮಾಡಿದಂತ ದಾಖಲಾತಿಗಳು ಇದ್ರೂ ಕೂಡ ಆ KBJNL ಅಧಿಕಾರಿಗಳ ನಿರ್ಲಕ್ಷ್ಯ ಇರಬಹುದು ಅಥವಾ ಬೇಜವಾಬ್ದಾರಿಯಿಂದ ಅದನ್ನು ಖುಷ್ಕಿ ಭೂಮಿ ಅಂತ ಸೇರಿಸಲಾಗತ್ತಾರ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಬಾರಿ ಮನವಿ ಕೊಟ್ಟಾರ, ಅದಾಗಿಲ್ಲ. ಆದಷ್ಟು ಬೇಗನೆ ಸಂಬಂಧಿಸಿದಂತ ಎಲ್ಲ KBJNL ಅಧಿಕಾರಿಗಳು ಇದನ್ನ ನೀರಾವರಿ ಅಂತ ಹೇಳಿ ಗುರುತು ಮಾಡಿ ಈಗಾಗಲೇ ಅವ್ರ ತೋಟದಲ್ಲಿ 1 ಬಾವಿ ಹಾಗೂ 2 ಬೋರ್ವೆಲ್ ಇದ್ದು 1972ರಲ್ಲಿ ಕರೆಂಟ್ ಇದ್ದು ಸಾಕಷ್ಟು ಆದಾಯವನ್ನು ಪಡೆದಾರ. ಹೋಗಲ್ಲ ಈ ಕಳೆದ 7 ವರ್ಷದಿಂದ ಈ ಪೂರಾ ಸಂಕಷ್ಟಕ್ಕೀಡಾರುವಂತ ಈ ಒಂದು ರೈತ ಕುಟುಂಬಕ್ಕೆ ಇವತ್ತಿನ ದಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಆ ಕಾಮಗಾರಿ ಮಾಡಿರುವಂತಹ ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಿ ಆ 7 ವರ್ಷಗಳಿಂದ ಏನು ನಷ್ಟಗೊಂಡಾರ ಆ ರೈತರಿಗೆ 2 ಕೋಟಿ ರೂಪಾಯಿ ಪರಿಹಾರ ಕೊಡ್ರಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವು ಒಂದು 8 ದಿನದ ಕಾಲಾವಕಾಶ ಕೊಡ್ಲಕತ್ತೀವಿ ಅವ್ರಿಗೆ. ಅಂದ್ರೆ ಬರ್ತಕ್ಕಂಥ 20ನೇ ತಾರೀಕಿನ ಒಳಗಾಗಿ KBJNL ಅಧಿಕಾರಿಗಳು ವಿಶೇಷ ಕಾಳಜಿ ವಹಿಸಿ ಈ ಒಂದ್ರ ನೊಂದ ರೈತ ಕುಟುಂಬಕ್ಕೆ ಪರಿಹಾರ ಕೊಡ್ಲಿಲ್ಲಪ್ಪ ಅಂತಂದ್ರ ನಾವು ಏನದ 1 ದಿನದ ಸಾಂಕೇತಿಕ ಧರಣಿಯನ್ನ KBJNL CE ಆಫೀಸ್ ಮುಂದೆ ಮಾಡ್ತೀವಿ. ಒಂದ್ ವೇಳೆ ಅದಕ್ಕೂ ಕೂಡ ಅವ್ರು ಏನಾದ್ರು ಕೊಡ್ಲಿಲ್ಲಪ್ಪ ಅಂತಂದ್ರ ಮುಂಬರುವ ದಿನಗಳಲ್ಲಿ ಅಂದ್ರೆ ಮುಂದೊಂದು 8 ದಿನ ಬಿಟ್ಟು ಬೆಂಗಳೂರಿನ MD ಆಫೀಸಿನಲ್ಲಿ ಎಲ್ಲ ರೈತ ಕುಟುಂಬ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಉಗ್ರವಾದ ಹೋರಾಟವನ್ನ MD ಕಚೇರಿಯಲ್ಲಿ ಬೆಂಗಳೂರಲ್ಲೇ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೀವಿ. ಸರ್ ಇಷ್ಟು ಇದು ನೀವು ಮಾತಾಡಿ ಸ್ವಲ್ಪ ಮಾತಾಡಿ, ಶಾರ್ಟ್ ಅಂಡ್ ಸ್ವೀಟ್ ಆಗ್ತಾರೆ. ಅದಕ್ಕೆ ಕೌಲಿಯನ್ನು ಮಾಡಿರ್ತಾರೆ. ಕಳಪೆ ಕಾಮಗಾರಿಯನ್ನು ಮಾಡಿ ಎಲ್ಲ ರೈತನಿಗೆ ಮಣ್ಣಾದ ಫಲವತ್ತು ಇದ್ದು ಅದರಲ್ಲಿ KBJNL ಕೆರೆ ತುಂಬುವ ಯೋಜನೆ ಮಾಡಿ ಕಿಸಿಂದ ಏನದ ಪೂರ ಕೌಲಿಯನ್ನು ಹೊಡೆದು ನಿಷ್ಠ ಹಾಳಾಗಿ
ಮಾಡಿದೆ ರೈತಗೆ ಅದನ್ನ ಮಾಡಿಕೊಡ್ತೀವಿ ಇದನ್ನ ಮಾಡಿಕೊಡ್ತೀವಿ ಅಂತೇಳಿ ಅದನ್ನ ಮುಂದೆ ಕೌಲಿ ಮಾಡ್ತೀವಿ ಅಂತೇಳಿ ಸೂತ್ ಮಾಡ್ತೀನಿ ಅಂತ ಹೇಳಿದ್ರು. ಈಗ ಬರ್ಲಿ ಆಗ ಬರ್ಲಿ ಅಂತ ಈಸಿಂದ 2 ವರ್ಷ ಗಟ್ಲಿ ಹೇಳಿ 7 ವರ್ಷ ಆಯ್ತು. ಇವತ್ತಿನ ಮಿತಿಗೆ ಯಾವುದೇ ಪ್ರತಿಯೊಂದು ಸರಿನು ವರ್ಷಕ್ಕೆ 3 ಸರಿ ನೀರು ಬಿಡ್ತಾರೆ. 3 ಸರಿ ಲೆಟರ್ ಕೊಟ್ರು ಇವತ್ತು ಬರ್ತೀವಿ ನಾಳೆ ಬರ್ತೀವಿ ಅಂತ ಪ್ರತಿ ಸರಿ ರೈತನ ಅಡ್ಡಾಡಿಸೋದು ಸತತವಾಗಿ ಕಾಡಿಸ್ಲಾಕತ್ತಿ ಬಿಟ್ರೆ ಈಗ ನಮಗೆ ಏನಾಗ್ಬಿಟ್ಟದ ಎಲ್ಲಾ ತವಲಿ ಪ್ರೈವೇಟ್ ತವಲಿ ಸಾಲ ಮಾಡಿ ಗೌರ್ಮೆಂಟ್ ತವಲಿ ಸಾಲ ಮಾಡಿ ಬರ್ತಕ್ಕಂಥನ್ನ ರೈತನಿಗೆ ಯಾವುದು ಅನುಕೂಲವಿಲ್ಲ ಅಂತಂದಾಗ ರೈತ ಬದುಕುದಿಲ್ಲಿ ಬಿಡುವುದಿಲ್ಲಿ ಯಾವುದು ಮಾಡೋದಂತ KBJನವ್ರಿಗೆ ನಾವು ತತ್ಪೂರ್ವಕ ಧನ್ಯವಾಗಿ ಅಭಿನಂದಿಸ್ತಿರ್ತೀವಿ. ನಮ್ದು ತಕ್ಷಣ ಪರಿಹಾರವನ್ನು ಕೊಟ್ಟು ಪರಿಹರಿಸಬೇಕು. ಎಲ್ಲ ನಮ್ಮ ಕೌಲಿ ನೀರನ್ನು ಕೆರೆಗೆ ಹೋಗತಕ್ಕದ್ದು ಅನುಕೂಲ ಮಾಡಿಕೊಡ್ಬೇಕಂತ ನಮ್ಮಲ್ಲಿ ವಿನಯವಾಗಿ ಬೇಡ್ಕೋತಾ ಇದ್ದೀವಿ. ಟೋಟಲ್ 14 ಎಕರೆ ಸರ. 14 ಎಕರೆ ಸಾಲ ಇತ್ತು, ಹೊಲ ಇತ್ತು. ಅದು ಪೂರಾ ನಿಷ್ಟು 2 ಎಕರೆ ಅಷ್ಟೇ ಜಮೀನು ಉಳಿತಿದ್ದು. ಪ್ರತಿ ಸರಿಯನ್ನು ಉಳಿದಷ್ಟು ಅದನ್ನ 12 ಎಕರೆ ನೀರು ನಿಂತು ಸಂಪೂರ್ಣವಾಗಿ ನಾಶಿಯಾಗಿ ಹೋಗುತ್ತೆ. ಅದರಲ್ಲಿಂತ ಏನೂ 1 ರೂಪಾಯಿ ಲಾಭ ಇಲ್ಲ, ನಮಗ ನಷ್ಟ ಆದ. ಸರ್ಕಾರವನ್ನು ಎಚ್ಚರಿಸಿಕೊಂಡು KBJನವರು ತಕ್ಷಣವನ್ನು ರೈತನಿಗೆ ಸಹಾಯ ಮಾಡಿ ಅದನ್ನು ಕೆರೆಗೆ ತೆಗೆದುಕೊಂಡು ಹೋಗುವಂತಕ್ಕದ್ದು ರೈತನ ಹೊಲದಲ್ಲಿ ಒಂದು ಹನಿ ನೀರು ಬರಲಾರ್ದಂಗ ಮಾಡಿ ಕೊಡುದು ತಮ್ಮ ವಿನಂತಿಯಲ್ಲಿ ಅಂತ ನಿಮ್ಮಲ್ಲಿ ಬೇಡ್ಕೊತಾ ಇದ್ದೀವಿ. ಈಗ ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ MD ಅವರಿಗೆ ಹಲವಾರು ಬಾರಿ ಮನವಿ ಕೊಟ್ಟರು ಕೂಡ ಯಾವುದೇ ಕೆಲಸ ಆಗಿಲ್ಲ. ಆದಷ್ಟು ಬೇಗನೆ ಅವ್ರು ಮಾಡ್ಬೇಕು. ಮಾಡ್ಲಿಲ್ಲಪ್ಪ ಅಂತಂದ್ರೆ ಈಗ ನೋಡ್ರಿ ತಹಸೀಲ್ದಾರ್ ಅವರಿಗೆ ಸುಮಾರು 2019 ಮನವಿ ಕೊಟ್ಟಿದ್ವಿ. 2019 ಮನವಿ ಕೊಟ್ಟಾರ. 2020 ಪ್ರತಿ ವರ್ಷ ಹಂತ ಹಂತವಾಗಿ ಸಂಬಂಧಿಸಿದ ಎಲ್ಲಾ ಅಧಿಕಾರಿಗಳು ಕೂಡ ಮನವಿ ಕೊಟ್ಟಿದ್ದಾರೆ. ಇದು ಅವರಿಗೆ ಕಾಮಗಾರಿ ಮಾಡಿದ್ರು. ಹಾ ಅದೇ ಇಲ್ಲಿ ನೋಡಬಹುದು KBJನಲ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆ ಕಾಮಗಾರಿ ಕಂಪ್ಲೀಟ್ ಆಗ್ಯದ ಅಂತ ಹೇಳಿ ಒಂದು ವರದಿಯನ್ನು ಕೊಟ್ಟಾರ. ಅವ್ರು ಕಂಪ್ಲೀಟ್ ಯಾವ ರೀತಿ ಆಗ್ಯದ ಇವತ್ತು ಕೂಡ ಎಲ್ಲಾ ಮಾಧ್ಯಮ ಮಿತ್ರರು ಹಾಗೂ ಸಂಬಂಧಿಸಿದ ಎಲ್ಲಾ ಅಧಿಕಾರಿಗಳು ಬಂದ್ರೆ ನಾವು ಸ್ಥಳದಲ್ಲಿ ತೋರಿಸ್ತೀವಿ. ಆ ಕಾಮಗಾರಿ ಕಂಪ್ಲೀಟ್ ಆಗೇ ಇಲ್ಲ. ಆ ನೀರು ದಂಡಿತನ ಹೋಗಂತ ಮಾಡೇ ಇಲ್ಲ. ಅವ್ರು ಕಾಲುವೆ ಮಾಡಿಲ್ಲ, ಅರ್ಧಂಬರ್ಧ ಮಾಡ್ಯಾರ. ಮಾಡಿದ್ರು ಕೂಡ ಎಲ್ಲಾ ಕಾಲುವೆಗಳು ಬುರ್ದ್ ಬಿದ್ದಾವು. ಅದಕ್ಕೇನಾದ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ಇದ್ರ ಬಗ್ಗೆ ವಿಶೇಷ ಗಮನ ಹರಿಸಿ ರೈತರಿಗೆ ನ್ಯಾಯ ಕೊಡಿಸ್ಬೇಕಂತ ಹೇಳಿ ಸದನದಲ್ಲಿ ನಾವು ಆಗ್ರಹ ಮಾಡ್ತೇವೆ. ಕಾಮಗಾರಿ ಇದ್ರು ಕೂಡ ಅಲ್ಲಿ ಅವ್ರು ಎಸ್ಟಿಮೇಟ್ ಪ್ರಕಾರ ಮಾಡೇ ಇಲ್ಲ. ಆ ನೀರು ಹೋಗ್ಬೇಕಾದಂತದ್ದು ಸ್ಲೋಪ್ ವೈಸ್ ಮಾಡ್ಬೇಕಾಗಿತ್ತು. ಅಂದ್ರೆ ಸಮತಳದಲ್ಲಿ ನೋಡ್ಕೊಂಡು ಎಲ್ಲಿ ಎತ್ತರದಲ್ಲಿ ತಗ್ಗದ ನೋಡ್ಕೊಂಡು ನೀರು ಹೋಗಂಗ್ ಮಾಡ್ಬೇಕಾಗಿತ್ತು. ಅದು ಯಾವ್ದನ್ನು ಕೂಡ ಅವ್ರು ಮನಗಾಣದೆ ಏಕಾಏಕಿ ಏನದ ಕಾಲುವೆಯನ್ನ ನಿರ್ಮಾಣ ಮಾಡ್ಯಾರ. ಅದು ಕೂಡ ಎಸ್ಟಿಮೇಟ್ ಪ್ರಕಾರ ಇಲ್ಲ. ಕೇವಲ ಒಂದು 6 ಇಂಚು 7 ಇಂಚಿನಾಗ ಅವ್ರು ಏನದ ಕಾಲುವೆ ಮಾಡ್ಯಾರ. ಅದು ಕೂಡ ಇವತ್ತಿನ ದಿನ ಸಂಪೂರ್ಣವಾಗಿ ಬಿದ್ದು ಆ ನೀರು ಹೊಟ್ಟೆ ಕಾಲುವೆದಾಗ ಹೋಗಲಾಗ್ಯದ. ಇನ್ನು ನೀರು ಮುಂದೆ ಹೋಗ್ಲಾರ್ದೆ ಟೋಟಲಿ ಏನು ಕಾಲುವೆ ನೀರು ಏನದಲ್ಲ ಅಷ್ಟು ನೀರು ಬಂದು ಇವ್ರ ಹೊಲದಾಗ ನಿಂದ್ರಾಕತ್ತದ. 14 ಎಕರೆ ಸಂಪೂರ್ಣವಾಗಿ ನೀರಾಗಿ ನಿಂತು ಒಟ್ಟಾರೆಯಾಗಿ ಕಳೆದ 7 ವರ್ಷದಿಂದ ಒಟ್ಟ 1 ರೂಪಾಯಿ ಕೂಡ ಅವ್ರು ಆದಾಯ ಪಡೆದಿಲ್ಲ. ಆದಷ್ಟು ಬೇಗನೆ ಇದನ್ನ ಯಾರು ಬಿಲ್ ಹೆಂಗ್ ಸ್ಯಾಂಕ್ಷನ್ ಮಾಡ್ರಿ ಅದು ಗೊತ್ತಾಗಲ್ಲ ನನಗೆ. ಇವ್ರು ಎಸ್ಟಿಮೇಟ್ ಪ್ರಕಾರ ಮಾಡಿದ್ದೋ ಇಲ್ಲೋ ಅದನ್ನ ತನಿಖೆ ಮಾಡಬೇಕಾಗಿತ್ತು. ಆಮೇಲೆ ಇಲ್ಲಿರುವಂತಹ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಇರ್ಬೋದು ಅಥವಾ ಡಬ್ಲ್ಯೂ ಇರ್ಬೋದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಲಾರೆ 7 ಕೋಟಿ ರೂಪಾಯಿ ಅನುದಾನವನ್ನು ಯಾವ ರೀತಿ ಬಿಡುಗಡೆ ಮಾಡ್ಯಾರ ಅನ್ನೋದು ಕೂಡ ಒಂದು ಸಂಶಯ ಆಗ್ತದ. ಆದಷ್ಟು ಬೇಗನೆ ಈ ಕಳಪೆ ಕಾಮಗಾರಿ ಮಾಡಿರುವಂತಹ ಗುತ್ತಿಗೆದಾರರಿಗೆ ಕಪ್ಪು ಪಟ್ಟಿಗೆ ಸೇರಿಸಬೇಕು. ಈ ರೈತರಿಗೆ 2 ಕೋಟಿ ರೂಪಾಯಿ ಪರಿಹಾರ ಕೊಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀವಿ. ಒಂದ್ ವೇಳೆ ಮಾಡ್ಲಿಲ್ಲಪ್ಪ ಅಂತಂದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ಬೇಕಾಗ್ತದ. ಅದಕ್ಕೆ ಏನೇ ಆದ್ರೂ ಕೂಡ ನೇರ ಹೊಣೆಗಾರರು ಈಗಾಗಲೇ KBJನಲ್ ಅಧಿಕಾರಿಗಳು ಆಗ್ತಾರ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೀವಿ. ಸರ್ ಇದು ಅವ್ರ ಹೊಲದಾಗ ಈಗಾಗಲೇ ದಾಳಿಂಬರಿ ಬೆಳೆ ತನಕ ಅವರು ತೋಟಗಾರಿಕಾ ಬೆಳೆಗಳು ಬಂದು ಕೊಟ್ಟಿದ್ದು. ಆಮೇಲೆ ಇದೇನದಲ್ಲ ಸರ್ ಕಳೆದ 6-7 ವರ್ಷಗಳಿಂದ ಅವ್ರ ಹೊಲದಲ್ಲಿ ತೋಟಗಾರಿಕಾ ಬೆಳೆ ಐತೆ ಅನ್ನಲಕ್ಕ ತೋಟಗಾರಿಕಾ ಅಧಿಕಾರಿಗಳು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಈಗಾಗಲೇ ಅವರ ಒಂದು ವರದಿಯನ್ನು ಕೊಟ್ಟಿರೋದಿರ್ಬೋದು. ಅದೇ ರೀತಿಯಾಗಿ ಇವ್ರ ಹೊಲದ ಇಲ್ಲ ಅಲ್ಲೇ ಸರ್ವೆ ನಂಬರ್ 163/3ರಲ್ಲಿ ಏನದ ಕಾಮಗಾರಿ ಆಗ್ತದ ನಿಮ್ಮಲ್ಲಿ ಏನದ ಹೋಗ್ತದ ಅಂತ ಹೇಳಿ ಅಂದ್ರೆ ಕಾಲುವೆ ಮಾಡ್ತೀವಿ ಅಂತ ಹೇಳಿ ಕೊಟ್ಟಿದ್ದ ಅಧಿಕೃತ ದಾಖಲಾತಿಗಳಿದಾವ. ಈಗಾಗಲೇ ನಾವು ನೋಡ್ಬೋದು ಕೆನರಾ ಬ್ಯಾಂಕ್ನಾಗ 3 ಲಕ್ಷ ರೂಪಾಯಿ ಇರ್ಬೋದು, SBIದಾಗ ಒಂದು 3 ಲಕ್ಷ ರೂಪಾಯಿ, ಅದೇ ರೀತಿಯಾಗಿ KVGB ಒಳಗೆ ಒಂದು 50,000 ರೂಪಾಯಿ, ಹಿಂಗ ಸರ್ಕಾರದ ಬ್ಯಾಂಕ್ಗಳದಾಗ ಸುಮಾರು 15 ಲಕ್ಷ ರೂಪಾಯಿಯನ್ನ ಈಗಾಗಲೇ ಅವರು ಸಾಲ ಪಡೆದಿರ್ತಾರ. ಇನ್ನು ಕೈ ಸಾಲ ಅಂತ ಹೇಳಿ ಈಗಾಗಲೇ ಅವರು ಕೂಡ ಕಡೆ ಹಲವಾರು ಕಡೆ ಅಂದ್ರೆ ಬೀಗರ್ ಬಲಿ ಬಿಜ್ಜರ್ ಬಲಿ ಅಣ್ಣತಮ್ಮರ ಬಲಿ ಸುಮಾರು ಒಂದು 10 ಲಕ್ಷ ರೂಪಾಯಿ ಸಾಲ ಮಾಡ್ಯಾರ. ಅಂದ್ರೆ 3 ಮಕ್ಕಳ ಪ್ರತಿನಿತ್ಯದ ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಅದೇ ರೀತಿಯಾಗಿ ಉಡಲು ಬಟ್ಟೆ ಇರ್ಬೋದು, ಈ ರೀತಿ ಹಲವಾರು ಸಮಸ್ಯೆಗಳ ಮಧ್ಯೆ ಊಟದ ವ್ಯವಸ್ಥೆ ಕೂಡ ಅವರು ಸಾಲ ಸೋಲದಲ್ಲೇ ಬಾಡುವಂತ ಪರಿಸ್ಥಿತಿಯಾಗಿ ಈಗಾಗಲೇ ಅವ್ರ ಕುಟುಂಬ 2-3 ಸರ್ತಿ ಆತ್ಮಹತ್ಯೆ ಕೂಡ ಪ್ರಯತ್ನ ಮಾಡ್ಯಾರ. ಯಾಕಂತಂದ್ರೆ ಮಾನ ಮರ್ಯಾದೆಗೆ ಅಂಜಬೇಕಾಗ್ತದ, ಹಳ್ಳ್ಯಾಗ ಬದುಕಲಾಗತ್ತಾರ. ಆದಷ್ಟು ಬೇಗನೆ KBJನಲ್ ಅಧಿಕಾರಿಗಳು ವಿಶೇಷ ಗಮನ ಹರಿಸಬೇಕು. ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ MD ಅವರಿಗೆ ಹಲವಾರು ಬಾರಿ ಮನವಿ ಕೊಟ್ಟರು ಕೂಡ ಯಾವುದೇ ಕೆಲಸ ಆಗಿಲ್ಲ. ಆದಷ್ಟು ಬೇಗನೆ ಅವ್ರು ಮಾಡ್ಬೇಕು. ಮಾಡ್ಲಿಲ್ಲಪ್ಪ ಅಂತಂದ್ರೆ ಈಗ ನೋಡ್ರಿ ತಹಸೀಲ್ದಾರ್ ಅವರಿಗೆ ಸುಮಾರು 2019 ಮನವಿ ಕೊಟ್ಟಿದ್ವಿ.
2019 ಮನವಿ ಕೊಟ್ಟಾರ. 2020 ಪ್ರತಿ ವರ್ಷ ಹಂತ ಹಂತವಾಗಿ ಸಂಬಂಧಿಸಿದ ಎಲ್ಲಾ ಅಧಿಕಾರಿಗಳು ಕೂಡ ಮನವಿ ಕೊಟ್ಟಿದ್ದಾರೆ. ಇದು ಅವ್ರಿಗೆ ಕಾಮಗಾರಿ ಮಾಡಿದ್ದು ಹಾ ದುಡ್ಡು 40% ಕೊಟ್ಟಿದ್ದಾರೆ. ಅದೇ ಇದಕ್ಕೆ ಇಲ್ಲಿ ನೋಡಬಹುದು KBJNL ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆ ಕಾಮಗಾರಿ ಕಂಪ್ಲೀಟ್ ಆಗ್ಯದ ಅಂತ ಹೇಳಿ ಒಂದು ವರದಿಯನ್ನು ಕೊಟ್ಟಾರ. ಅವ್ರು ಕಂಪ್ಲೀಟ್ ಯಾವ ರೀತಿ ಆಗ್ಯದ ಇವತ್ತು ಕೂಡ ಎಲ್ಲಾ ಮಾಧ್ಯಮ ಮಿತ್ರರು ಹಾಗೂ ಸಂಬಂಧಿಸಿದ ಎಲ್ಲಾ ಅಧಿಕಾರಿಗಳು ಬಂದ್ರೆ ನಾವು ಸ್ಥಳದಲ್ಲಿ ತೋರಿಸ್ತೀವಿ. ಆ ಕಾಮಗಾರಿ ಕಂಪ್ಲೀಟ್ ಆಗೇ ಇಲ್ಲ. ಆ ನೀರು ದಂಡಿತನ ಹೋಗಂತ ಮಾಡೇ ಇಲ್ಲ. ಅವ್ರು ಕಾಲುವೆ ಮಾಡಿಲ್ಲ, ಅರ್ಧಂಬರ್ಧ ಮಾಡ್ಯಾರ. ಮಾಡಿದ್ರು ಕೂಡ ಎಲ್ಲಾ ಕಾಲುವೆಗಳು ಬುರ್ದ್ ಬಿದ್ದಾವು. ಅದಕ್ಕೇನಾದ ಸಂಬಂಧಪಟ್ಟಂತ ಎಲ್ಲಾ ಅಧಿಕಾರಿಗಳು ಇದ್ರ ಬಗ್ಗೆ ವಿಶೇಷ ಗಮನ ಹರಿಸಿ ರೈತರಿಗೆ ನ್ಯಾಯ ಕೊಡಿಸ್ಬೇಕಂತ ಹೇಳಿ ಸದನದಲ್ಲಿ ನಾವು ಆಗ್ರಹ ಮಾಡ್ತೇವೆ.